ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ಲ? ತುಂಬ ದಿನ ಆಯಿತು ಒಬ್ರಿಗೊಬ್ರು ಮಾತಾಡಿ. ಎಷ್ಟೊಂದು ದಿನ ಆಯ್ತಲ್ಲ, ವಿಡಿಯೋ ಅಪ್ಲೋಡೇ ಮಾಡಿಲ್ಲ, ರೀಡಿಂಗ್ ತೊಗೊಳ್ಲಿಲ್ಲ. ಓಕೆ, ನನ್ನ ಕಲೆಕ್ಟಿವ್ಸ್ಗೋಸ್ಕರ ನಾನು ವಿಡಿಯೋ ತೊಗೊಳ್ಳಿಲ್ಲ, ಅದಕ್ಕೋಸ್ಕರ ನಾನು ಕ್ಷಮೆ ಕೇಳ್ತಾ ಇದ್ದೀನಿ. ಏಕೆಂದರೆ ತುಂಬ ಬ್ಯುಸಿ ಇದ್ದೆ, ಆಗ್ತಾ ಇರಲಿಲ್ಲ ನನಗೆ ವಿಡಿಯೋ ಮಾಡೋದಕ್ಕೆ. ತುಂಬ ರೀಡಿಂಗ್ಸ್ ಇತ್ತು, ಸೊ ದಟ್ ನನಗೆ ಮಾಡೋಕ್ಕಾಗಲಿಲ್ಲ. ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಈಗ ನಾನು ತೊಗೋತಾ ಇರೋವಂತಹ ರೀಡಿಂಗ್ ಬಂದು ನಿಮ್ಮ ಪರ್ಸನ್ ಫೀಲಿಂಗ್ಸ್ ಈಗ ಹೇಗಿದೆ, ನಿಮ್ಮ ಬಗ್ಗೆ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯಾವ ಥರ ಯೋಚನೆ ಮಾಡ್ತಾರೆ ಅಂತ. ಓಕೆ, ಆ್ಯಂಡ್ ಫಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್, ಇದು ಮೂರನ್ನು ನಾನು ತೊಗೋತೀನಿ ಆಯಿತಾ. ನಿಮ್ಮ ಫಾಸ್ಟ್ ಹೇಗಿತ್ತು, ಪ್ರೆಸೆಂಟ್ ಹೇಗೆ ನಡೀತಾ ಇದೆ ಆ್ಯಂಡ್ ಫ್ಯೂಚರ್ ಹೇಗಿರುತ್ತೆ ಅನ್ನೋದನ್ನು ನಾನು ಕಾರ್ಡ್ಸಲ್ಲಿ ತಗೋತಾ ಇದ್ದೀನಿ. ಸೊ ದಟ್ ಎಲ್ಲರೂ ಲೈಕ್ ಮಾಡಿ ವಿಡಿಯೋನ ನೋಡಿ. ನಿಮ್ಮ ಎನರ್ಜಿ ಎಕ್ಸ್ಚೇಂಜ್ ಆದರೆ ಅದು ರೆಸೊನೇಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಫ್ರೆಂಡ್ಸ್, ದಯವಿಟ್ಟು ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟು ಮಾತ್ರನ ತಗೊಳ್ಳಿ. ಜಾಸ್ತಿ ಏನು ಅಕಸ್ಮಾತ್ ನಿಮಗೇನಾದರೂ ಅದು ರೆಸೊನೇಟ್ ಆಗ್ತಿಲ್ಲ, ಸೂಟ್ ಆಗ್ತಿಲ್ಲ ಅಂತ ಅಂದರೆ ಅದು ನಿಮ್ಗಾಗಿರಲ್ಲ, ಬೇರೆಯವ್ರಿಗೋಸ್ಕರ ಆಗಿರುತ್ತೆ. ಪ್ಲೀಸ್ ಅದನ್ನು ಬಿಟ್ಬಿಡಿ ಅಂತ ಹೇಳ್ತೀನಿ. ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟನ್ನು ತೊಗೊಳ್ಳಿ ಸಾಕು ಆಯಿತಾ. ನಿಮಗೆ ಅದೇ ಥರ ಕಂಪ್ಲೀಟಾಗಿ ನಿಮಗೇ ರೆಸೊನೇಟ್ ಆಗಿರುವಂಥ ಕಂಪ್ಲೀಟ್ ರೆಸೊನೇಟೆಡ್ ಬೇಕು ಅಂತ ಅಂದರೆ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡಿ ಪರ್ಸ್ನಲ್ ರೀಡಿಂಗ್ನ ತೊಗೊಳ್ಳಿ ಆಯಿತಾ. ಆವಾಗ ಅದು ನಿಮಗೆ ಕಂಪ್ಲೀಟಾಗಿ ರೆಸೊನೇಟ್ ಆಗುತ್ತೆ. ಇಲ್ಲ ಅಂದರೆ ಎಷ್ಟಾಗುತ್ತೋ ಅಷ್ಟನ್ನು ಮಾತ್ರ ತೊಗೊಳ್ಳಿ. ಓಕೆನಾ ಫ್ರೆಂಡ್ಸ್, ಬನ್ನಿ ನೋಡೋಣ. ಲೆಟ್ ಗೆಟ್ ಸ್ಟಾರ್ಟೆಡ್. ನಿಮ್ಮ ಪರ್ಸನ್ ಯಾರಿದ್ದಾರೋ ಅವ್ರದ್ದು ನೇಮ್ನ ಒಂದು 30 ಸೆಕೆಂಡ್ಸ್ ನೀವು ಹೇಳ್ಕೊಳ್ಳಿ. ನಿಮ್ಮಿಬ್ಬರ ಮಧ್ಯೆ ನಡೆದಿರೋವಂಥ ಒಂದು ಸ್ವೀಟ್ ಮೂಮೆಂಟ್ಸ್ ಏನಿದೆಯೋ ಅದನ್ನು ನೆನಪಿಸ್ಕೊಳ್ಳಿ. ಟೇಕ್ ಅ ಡೀಪ್ ಬ್ರೆತ್ ಫ್ರೆಂಡ್ಸ್. ಯಾರಿಗಾದರೂ ರೀಡಿಂಗ್ಸ್ ಬೇಕಾದರೆ ಪ್ಲೀಸ್ ಲೆಟ್ ಮೀ ನೋ. ಮೆಸೇಜ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ. ಅದಕ್ಕೆ ಪೇಯ್ಡ್ ಆಗಿರುತ್ತೆ ರೀಡಿಂಗ್ಸ್ ಫ್ರೆಂಡ್ಸ್, ಅದು ಫ್ರೀ ಆಗಿರಲ್ಲ, ಪೇಯ್ಡ್ ಆಗಿರುತ್ತೆ. ಪ್ಲೀಸ್ ಅದನ್ನು ಅರ್ಥ ಮಾಡ್ಕೊಳ್ಳಿ. ರೆಮಿಡೀಸ್ ಯಾವುದಕ್ಕೆ ನಿಮಗೆ ರೆಮಿಡೀಸ್ ಬೇಕು ಅಂತ ಅಂದ್ರೂ, ಆಯಿಲ್ಸ್ ಬೇಕು, ಅಬ್ಸಲ್ ಬೇಕು, ಕ್ಯಾಂಡಲ್ ಹೀಲಿಂಗ್ ಬೇಕು, ಸ್ವಿಚ್ ವರ್ಡ್ಸ್ ಬೇಕು, ಯಾವ ಥರದ್ದೇ ನಿಮಗೆ ರೆಮಿಡೀಸ್ ಬೇಕು ಅಂತ ಅಂದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ನನ್ನ ಹತ್ರ ರೆಮಿಡೀಸ್ ಅವೈಲೇಬಲ್ ಇದೆ, ಮೋಜೋ ಬ್ಯಾಗ್ಸ್ ಎಲ್ಲ ಇದೆ. ಸೊ ಫಾಸ್ಟಲ್ಲಿ ನಿಮ್ಮಿಬ್ಬರು ರಿಲೇಷನ್ಶಿಪ್ ಯಾವ ಥರ ಇತ್ತು ಅಂದರೆ ಮೂಮೆಂಟ್ ಟು ಮೂಮೆಂಟ್ ನಡೀತಾಯಿತ್ತು. ಅಂದರೆ ತುಂಬ ಯೋಚನೆ ಮಾಡಿ ಹೆಜ್ಜೆಗಳನ್ನು ಇಡ್ತಾಯಿದ್ರಿ. ಸಡನ್ನಾಗಿ ಯಾವುದೇ ಡಿಸಿಷನ್ನ ನೀವು ತೊಗೊಳ್ಲಿಲ್ಲ. ತುಂಬಾ ಏನು ಇದನ್ನು ಮಾಡಲಾ ಬೇಡವಾ ಅಥವಾ ಹೇಳಲಾ ಬೇಡವಾ, ಹೇಳಿದರೆ ಏನಾಗ್ಬೋದು, ಹೇಳದೇ ಇದ್ದರೆ ಏನಾಗ್ಬೋದು, ಹೇಳಿಬಿಡ್ಲಾ, ಏನು ಮಾಡಲಿ, ಇವ್ರು ಒಪ್ಕೋತಾರಾ ಒಪ್ಕೊಳ್ಳಲ್ವಾ, ಈ ಥರ ಒಂದು ಕಂಡೀಷನಲ್ಲಿ ನೀವು ತುಂಬಾ ಯೋಚನೆ ಮಾಡ್ತಾಯಿದ್ರಿ. ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ತುಂಬ ಯೋಚನೆ ಮಾಡಿದ್ದೀರಾ. ಒಂದೊಂದು ವರ್ಡ್ಸನ್ನು ನೀವು ಸೆಟ್ ಮಾಡಿ ನೀವು ಹೇಳ್ಕೋಬೇಕು ಅಂತ ಅಂದ್ರೂ ಸಹಿತ ಎಕ್ಸ್ಪ್ರೆಸ್ ಮಾಡೋದಕ್ಕೂ ಅಷ್ಟೇ ನೀವು ತುಂಬಾ ಟೈಮ್ ತೊಗೊಂಡಿದ್ದೀರಾ, ತುಂಬ ಯೋಚನೆ ಮಾಡಿದ್ದೀರಾ. ಡೈಲಾಮದಲ್ಲಿದ್ದರೆ ನೀವು ಅಂದರೆ ನಿಮಗೆ 2 ಥರ ಭಾವನೆ ಇತ್ತು. ಹೇಳಿಬಿಡ್ಲಾ, ಕನ್ಫ್ಯೂಷನಲ್ಲಿದ್ದರೆ ಅವ್ರು ನಿಮ್ಮನ್ನು ಒಪ್ಕೋತಾರಾ ಒಪ್ಕೊಳ್ಳಲ್ವಾ, ಏನು ಮಾಡ್ಬೋದು ಅನ್ನೋ ರೀತಿ ನೀವು ತುಂಬ ಯೋಚನೆ ಮಾಡ್ತಾಯಿದ್ರಿ. ಪ್ರತಿಯೊಂದು ವಿಷಯದಲ್ಲೂ ಯೋಚನೆ ಮಾಡಿ ತೊಗೋತಾಯಿದ್ರಿ. ಫ್ರೆಂಡ್ಸ್, ಎಷ್ಟು ರೆಸೊನೇಟ್ ಆಗುತ್ತೋ ಅಷ್ಟನ್ನು ಮಾತ್ರ ತೊಗೊಳ್ಳಿ. ಓಕೆ, ಆ ಥರ ಮೂಮೆಂಟ್ ಟು ಮೂಮೆಂಟ್ ಒಂದೊಂದು ಇಚ್ಛೆ ಇಡಬೇಕಾದ್ರೂ ತುಂಬ ಯೋಚನೆ ಮಾಡಿ ಲೆಕ್ಕಾಚಾರ ಮಾಡಿ ಅದನ್ನು ಇಟ್ಟಿದ್ದೀರಾ. ಓಕೆ, ಹಾಗಂತ ಹೇಳಿ ನಿಮ್ಮ ಫಾಸ್ಟಲ್ಲಿ ನಾನು ಹೇಳ್ತಿರೋದು ನಿಮ್ಮ ಫಾಸ್ಟಲ್ಲಿ ನಡೆದಿರುವಂಥ ಒಂದು. ಆ್ಯಂಡ್ ಈಗ ಅಟ್ ಪ್ರೆಸೆಂಟಲ್ಲಿ ಪೋಸ್ಟ್ಪೋನ್ಮೆಂಟ್ ನಡೀತಿದೆ. ಪೋಸ್ಟ್ಪೋನ್ಮೆಂಟ್ ಯಾವ ವಿಷಯದಲ್ಲಿ ಪೋಸ್ಟ್ಪೋನ್ಮೆಂಟ್ ನಡೀತಿದೆ ಅಂದರೆ ಕ್ಲಾರಿಫೈ ಮಾಡ್ತೀನಿ ಇದನ್ನು. ಪ್ಲೀಸ್ ಕ್ಲಾರಿಫೈ ದ ಪೋಸ್ಟ್ಪೋನ್ಮೆಂಟ್ ಕಾರ್ಡ್, ಪ್ಲೀಸ್ ಕ್ಲಾರಿಫೈ. ಪ್ರಪೋಸ್ ಮಾಡಲಾ ಬೇಡವಾ, ನಿಮ್ಮ ಫೀಲಿಂಗ್ಸ್ನ ಹೇಳ್ಕೊಳ್ಳ ಬೇಡವಾ ಅಂತ ಯೋಚನೆ ಮಾಡಿದ್ದೆ. ಗ್ರೇ ಅಗೇನ್ ಗಿಲ್ಟ್, ಪೋಸ್ಟ್ಪೋನ್ಮೆಂಟು, ಗಿಲ್ಟು, ತುಂಬ ತಲೆ ಕೆಟ್ಟಿದೆ. ತಲೆಯಲ್ಲಿ ತುಂಬ ಯೋಚನೆಗಳು ಓಡ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಅಟ್ ಪ್ರೆಸೆಂಟ್ ಕಂಡೀಷನ್ ಫ್ರೆಂಡ್ಸ್. ಅದು ಆ್ಯಕ್ಚುಲಿ ಪ್ರೆಸೆಂಟಲ್ಲಿ ನೀವು ತುಂಬ ಅಂದರೆ ತುಂಬಾ
ಯೋಚನೆ ಮಾಡ್ತಾಯಿದ್ದೀರಾ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ತಲೆ ತುಂಬ ಕೆಲಸ ಮಾಡ್ತಿದೆ, ಬೇಜಾನ್ ಕೆಲಸ ಮಾಡ್ತಿದೆ. ಪೋಸ್ಟ್ಪೋನ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಪ್ರತಿಯೊಂದು ಕೆಲಸಗಳನ್ನು ನೀವು ಪೋಸ್ಟ್ಪೋನ್ ಮಾಡ್ತಿದ್ದೀರಾ, ಯಾವುದನ್ನು ಹೇಳ್ತಿಲ್ಲ. ಎಲ್ಲ ರೆಡಿಯಾಗಿರುತ್ತೆ, ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀರಾ, ಬಟ್ ಏನೂ ಮಾಡ್ತಾಯಿಲ್ಲ, ಎಲ್ಲ ಪೋಸ್ಟ್ಪೋನ್ ಮಾಡ್ತಾಯಿದ್ದೀರಾ. ತುಂಬ ಅಂದರೆ ತುಂಬ ಪೋಸ್ಟ್ಪೋನ್ ನಡೀತಾ ಇದೆ. ನಿಮ್ಗೆ ಅನ್ಸ್ಬೋದು ಏನಪ್ಪ ಇವರು ಹೇಳಿದ್ದೆ ಇಷ್ಟೊಂದು ಹೇಳ್ತಿದ್ದಾರೆ ಅಂತ, ಬಟ್ ಇಲ್ಲಿ ಎನರ್ಜಿ ಆ ಥರನೇ ಬರ್ತಿದೆ. ನೀವು ಪ್ರತಿಯೊಂದು ಕೆಲಸನೂ ಪೋಸ್ಟ್ಪೋನ್ ಮಾಡ್ತಾ ಹೋಗ್ತಾ ಇದ್ದೀರಾ, ಯಾವುದನ್ನು ಸರಿಯಾಗಿ ಮಾಡ್ತಾಯಿಲ್ಲ. ಏನೋ ಒಂದು ಯೋಚನೆ ಮಾಡ್ತೀರಾ, ಬಟ್ ಅದನ್ನು ಮಾಡಲ್ಲ. ಇವಾಗ ಮಾಡಬೇಕು ಅಂದ್ಕೊಂಡಿರ್ತೀರ ಅಥವಾ ನಾಳೆ ಮಾಡಬೇಕು ಅಂದ್ಕೊಂಡಿರ್ತೀರ, ಅದನ್ನು ಮಾಡೋದೇ ಇಲ್ಲ. ಅದನ್ನು ತೀರಾ ಮುಂದೆ ಹಾಕ್ತೀರಾ. ಆ್ಯಂಡ್ ಏನಕ್ಕೆ ಅಂತ ಅಂದರೆ ನಿಮ್ಮ ತಲೆಯಲ್ಲಿ ಏನೇನೋ ನಡೀತಿದೆ, ಗೊಂದಲಗಳ ಗೂಡು ಅಂತ ಹೇಳ್ತೀವಿ ತಲೆನ, ಆ ಥರ ಆಗ್ಬಿಟ್ಟಿದೆ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಗೊತ್ತಾಗ್ತಾ ಇಲ್ಲ. ತಲೆಯಲ್ಲಿ ತುಂಬ ಯೋಚನೆಗಳನ್ನು ತುಂಬ್ಕೊಂಡು ಕೂತಿದ್ದೀರಾ, ಏನೇನೋ ಯೋಚನೆಗಳು, ಯಾವುದ್ಯಾವುದೋ ಯೋಚನೆಗಳನ್ನು ತುಂಬ್ಕೊಂಡ್ಬಿಟ್ಟಿದ್ದೀರಾ ತಲೆಯಲ್ಲಿ. ಅಟ್ ಪ್ರೆಸೆಂಟ್ ನಿಮ್ಮ ಕಂಡೀಷನ್ ಚೆನ್ನಾಗಿಲ್ಲ. ಓಕೆ, ಅಟ್ ಪ್ರೆಸೆಂಟ್ ನಿಮ್ಮ ಕಂಡೀಷನ್ ಚೆನ್ನಾಗಿಲ್ಲ. ಇಲ್ಲಿ ಯಾರು ವ್ಯೂವರ್ಸ್ ನೋಡ್ತಾಯಿದ್ರೋ ಅವರಲ್ಲಿ ಕೆಲವೊಬ್ಬರಿಗೆ ಇದು ತುಂಬ ಚೆನ್ನಾಗಿ ಮ್ಯಾಚ್ ಆಗುವಂಥ ಚಾನ್ಸಸ್ ಇರುತ್ತೆ. ತುಂಬ ಅಂದರೆ ತುಂಬಾ ತಲೆ ನೋವು ಇರ್ಬೋದು, ಮೈಗ್ರೇನ್ ಇರ್ಬೋದು, ಅಥವಾ ತಲೆ ಸುತ್ತೋ ಅಂಥದ್ದು ಇರ್ಬೋದು, ಹೆಲ್ತ್ ಇಶ್ಯೂಸ್ ಇರೋ ಅಂಥದ್ದು ಇರ್ಬೋದು. ಒಟ್ಟಲ್ಲಿ ನಿಮ್ಮ ಒಂದು ಆಹಾರ ವೀಕ್ ಆಗಿದೆ, ತುಂಬ ಗ್ರೇ ಆಗಿದೆ, ಹೆಲ್ತ್ ಅಪ್ಸೆಟ್ ಆಗಿರುವಂಥವರು ಕೂಡ ಇರಬಹುದು. ಆ ಥರ ಒಂದು ಸಿಚುವೇಷನಲ್ಲಿ ಪ್ರೆಸೆಂಟ್ ಕಂಡೀಷನಲ್ಲಿ ನೀವಿದ್ದೀರಾ. ಆ್ಯಂಡ್ ಇನ್ ಫ್ಯೂಚರ್ ಯಾವ ಥರ ಬರುತ್ತೆ ಅಂದರೆ ಕ್ಲಿಂಗಿಂಗ್ ಟು ದ ಪಾಸ್ಟ್, ಅಂದರೆ ಈ ಹಿಂದೆ ಏನು ನಡೆದಿರುತ್ತೋ ಅದನ್ನು ಯೋಚನೆ ಮಾಡ್ತಾ ಕಳೀತೀರ. ಎಲ್ಲವನ್ನು ಈ ಹಿಂದೆ ಏನೋ ಒಂದು ನಡೆದಿರುತ್ತೆ ಅಂದ್ಕೊಳ್ಳಿ, ಅದನ್ನು ತಲೆಯಲ್ಲಿ ತುಂಬ್ಕೊಂಡಿರ್ತೀರ. ನಿಮಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹಿಂದೆ ನಡೆದಿರೋದನ್ನ ತಲೆಯಲ್ಲಿ ತುಂಬ್ಕೊಂಡಿರೋದ್ರಿಂದ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿಬಿಟ್ಟಿದ್ದೀರ ನೀವು. ಕಂಪ್ಲೀಟ್ ಅದೇ ವಿಷಯಗಳನ್ನ ತಲೆಯಲ್ಲಿ ತುಂಬ್ಕೊಂಡಿರೋದ್ರಿಂದ ಜೀವನದಲ್ಲಿ ಯಾವಾಗಲೂ ಅಷ್ಟೇ ಅಲ್ವಾ ಫ್ರೆಂಡ್ಸ್, ಮುಂದೆಗಡೆ ದಾರಿ ಕಾಣಿಸ್ಬೇಕು ಅಂದರೆ ಹಿಂದೆಗಡೆ ಬಂದಿರೋದನ್ನು ಹಿಂದೆನೇ ಬಿಟ್ಟು ಹೋಗಬೇಕು. ಆ ಬ್ಯಾಗೇಜ್ನ ತಲೆ ತುಂಬ ಕಣ್ಣು ಕಾಣದಿರೋ ಮಟ್ಟಕ್ಕೆ ನಾವು ತುಂಬ್ಕೊಂಡ್ಬಿಟ್ರೆ, ಕಣ್ಮುಂದೆ ಪರದೆ ಥರ ಅದನ್ನೇ ಹಾಕ್ಕೊಂಡ್ಬಿಟ್ರೆ ನಮ್ಮ ಮುಂದೆಗಡೆ ದಾರಿ ಕಾಣಿಸೋದಿಲ್ಲ. ಹಾಗಾಗಿ ನಿಮ್ಮ ಈ ಹಿಂದೆ ನಡೆದಿರುವಂಥದ್ದು ಏನಿದೆ ಅದನ್ನೇ ಯೋಚನೆ ಮಾಡ್ತಾಯಿದ್ದೀರಾ, ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾಯಿದ್ದೀರಾ. ಏನೋ ಒಂದು ಲಾಸ್ ಆಗಿರ್ಬೋದು ನಿಮಗೆ, ಆ ಲಾಸ್ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೀರಾ. ಮತ್ತೆ ಅದೇ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ರಿಲೇಷನ್ಶಿಪ್ಪಲ್ಲಿ ನಿಮಗೇನೋ ಒಂದು ಆಗಿದೆ ಅಂತಂದರೆ ಮತ್ತೆ ಅದೇ ಆಗ್ಬೋದು. ಏನು ಮಾಡಲಿ, ನಾನು ಅದನ್ನೇ ಮಾಡಿಬಿಡ್ತೀನೇನೋ, ಅದೇ ಆಗ್ಬಿಡುತ್ತೇನೋ. ಈಗ ಯಾರೋ ಒಬ್ಬರು ಬಿಟ್ಟೋಗಿದ್ರೆ ಇವರು ಬಿಟ್ಟೋಗ್ಬಿಡ್ತಾರೇನೋ, ಆ ಥರ. ಸೊ ದಟ್ ಈ ಹಿಂದೆ ನಡೆದಿರೋದೇ ಮುಂದೆ ನಡೆಯುತ್ತೆ ಅನ್ನೋ ಒಂದು ಇಮ್ಯಾಜಿನೇಷನ್, ಭ್ರಮೆ ಅದು ನಿಮ್ಮದು. ಆ್ಯಕ್ಚುಲಿ ಆ ಒಂದು ಇದರಲ್ಲೇ ಕಳೆದೋಗ್ತಾ ಇದ್ದೀರಾ. ಸೊ ಇಲ್ಲಿ ಯಾರು ಬಂದು ಇದನ್ನು ನೋಡ್ತಾ ಇದ್ದೀರೋ ಅವ್ರಿಗೆ ಇದು ಇರೋವಂಥ ಮೆಸೇಜ್. ಡೋಂಟ್ ಡೂ ದಟ್. ಓಕೆ, ಫಾಸ್ಟಲ್ಲಿ ಕಳೆದೋಗಬೇಡಿ, ಮುಂದೆ ಬರೀರಿ, ಮುಂದೆ ಬನ್ನಿ. ಓಕೆ, ಮುಂದೆ ಲೈಫಲ್ಲಿ ತುಂಬಾ ಚಾನ್ಸಸ್ ಇದೆ ನೋಡಿ. ರಿಪ್ನೆಸ್ ಇದೆ, ಲವರ್ಸ್ ಕೂಡ ಇದೆ. ಇದನ್ನೆಲ್ಲ ಬಿಡಬೇಕು ನೀವು. ಓಕೆ, ರಿಪ್ನೆಸ್ ಬರುತ್ತೆ, ಲವರ್ಸ್ ಬರುತ್ತೆ. ಯಾವಾಗ ಬರುತ್ತೆ? ನೀವು ಈ ಒಂದು ಪೊಸಿಷನಲ್ಲಿದ್ದಿರಿ, ತುಂಬ ಡೈಲಾಮದಲ್ಲಿದ್ದಿರಿ, ಪಾಸಿಟಿವ್ ನೆಗೆಟಿವ್ ಅಂತ ತುಂಬ ಯೋಚನೆ ಮಾಡ್ತಾಯಿದ್ರಿ. ಅಟ್ ಪ್ರೆಸೆಂಟಲ್ಲಿ ತುಂಬ ಯೋಚನೆಗಳನ್ನು ಮಾಡ್ತಾಯಿದ್ದೀರಾ, ಏನೂ ಮಾಡ್ತಾಯಿಲ್ಲ, ಎಲ್ಲ ಪೋಸ್ಟ್ಪೋನ್ ಮಾಡ್ತಾಯಿದ್ದೀರಾ. ಈ ಹಿಂದೆ ನಡೆದಿರೋದು ಏನನ್ನೋ ತಲೆಯಲ್ಲೇ ಇಟ್ಕೊಂಡು ಅದ್ರ ಬಗ್ಗೆನೇ ಮಾತಾಡಿರೋ ಮಾತುಗಳಿರ್ಬೋದು, ಆ ಥರ ಬರೀ ಅದರಲ್ಲೇ ಕಳೆದೋಗ್ತೀರಾ ಇನ್ ಫ್ಯೂಚರಲ್ಲಿ. ಓಕೆ, ಇದನ್ನೆಲ್ಲ ಬಿಟ್ಟರೆ ಎಲ್ಲೋ ಒಂದು ಕಡೆ ರಿಫ್ನೆಸ್ ಇದೆ, ಲವರ್ಸ್ ಕಾರ್ಡ್ ಕೂಡ ಬಂದಿದೆ. ಬಟ್ ನೀವು ಇದನ್ನೆಲ್ಲ ಬಿಡಬೇಕಾಗತ್ತೆ. ಇದನ್ನು ಬಿಟ್ಟಾಗಷ್ಟೇ ಅದೆಲ್ಲ ಆಗೋದಕ್ಕೆ ಸಾಧ್ಯ. ಓಕೆ, ಕ್ಲಾರಿಫೈ ಮಾಡೋಣ ಮೂಮೆಂಟ್ ಟು ಮೂಮೆಂಟ್ ಏನಕ್ಕೆ ಬಂದಿದೆ ಅಂತ. ಪ್ಲೀಸ್ ಒನ್ ಕಾರ್ಡ್, ಪ್ಲೀಸ್ ಏಂಜಲ್ಸ್ ಮೂಮೆಂಟ್ ಟು ಮೂಮೆಂಟ್.
ಈ ರಿಲೇಷನ್ಶಿಪ್ಪಲ್ಲಿ ನೀವು ಇರಬೇಕು ಅಂದರೆ ನಿಮ್ಗೆ ತುಂಬಾ ಸ್ಟ್ರೆಂತ್ ಬೇಕು, ಎನರ್ಜಿ ಬೇಕು, ಮತ್ತು ಪೇಷನ್ಸ್ ಬೇಕು. ತುಂಬ ಸ್ಟ್ರಾಂಗ್ ಪರ್ಸನ್ ಆಗಿರ್ತಾರೆ ಅವರು. ಏಕೆಂದರೆ ಇಲ್ಲಿ ಫಾಸ್ಟ್ ಕಾರ್ಡಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಅಂದರೆ ತುಂಬ ಎನರ್ಜೆಟಿಕ್ಕು, ಕರೇಜಿಯಸ್ ಅವರು, ತುಂಬ ಪ್ಯಾಷನೇಟ್ ಆ್ಯಂಡ್ ಫನ್ ಲವಿಂಗ್ ಪರ್ಸನ್ ಅಂತ ಹೇಳ್ಬೋದು. ಅವರು ತುಂಬಾ ಸ್ಟೇಬಲ್ ಆಗಿರುವಂಥವ್ರು. ಅವ್ರಿಗೆ ತುಂಬ ತಿಳುವಳಿಕೆ ಇದೆ. ಲೈಫಲ್ಲಿ ಒಂದು ವರ್ಕಿಂಗ್ ವುಮನ್ ಆಗಿರ್ತಾರೆ. ಅವ್ರ ಇಂಟ್ಯೂಷನ್ ಮೈಂಡ್ ತುಂಬ ಚೆನ್ನಾಗಿರುತ್ತೆ. ಅವರು ಡಿಪೆಂಡೆಂಟ್ ಅಲ್ಲ, ಇಂಡಿಪೆಂಡೆಂಟ್ ಆಗಿರುವಂಥವ್ರು. ಅವರು ಮೇಲ್ ಆಗಿರ್ಬೋದು, ಫಿಮೇಲ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇಂಡಿಪೆಂಡೆಂಟ್ ಆಗಿರುವಂಥವ್ರು ಆಗಿರ್ತಾರೆ. ಯಾರ ಮೇಲೂ ಡಿಪೆಂಡೆಂಟ್ ಆಗಿರಲ್ಲ ಕೆಲವೊಬ್ಬರು. ಓಕೆ, ಸೊ ಆ ಥರದ್ದು ಇಲ್ಲಿ ತೋರಿಸ್ತಾ ಇದೆ. ಮೇ ಬಿ ಇಲ್ಲಿ ಏರಿಸ್, ಲಿಯೋ, ಸೆಜಿಟೇರಿಯಸ್ ಅಂತ ಫೈರ್ ಸೈನ್ ಇರುವಂಥವ್ರು ಇರಬಹುದು. ಅವರು ಇಲ್ಲಿ ಆ ಎನರ್ಜಿ ಇಲ್ಲಿ ಪಿಕ್ ಆಗ್ತಾ ಇದೆ. ಆ್ಯಂಡ್ ಗಿಲ್ಟ್ ಕಾರ್ಡ್ ಏನಕ್ಕೆ ಬಂದಿದೆ ಅಂತ ಅಂದರೆ, ಎಲ್ಲೋ ಒಂದು ಕಡೆ ಡಿಸ್ಕಂಟೆಂಟ್ಮೆಂಟ್ ಅಂತ ಹೇಳ್ತೀವಿ, ಎಂಪತಿ. ನಾವು ದೇವ್ರಿಗೆ ಬಿಟ್ಬಿಟ್ಟು ಅದೇನಾಗುತ್ತೋ ಆಗಲಿಪ್ಪ, ನನಗಂತೂ ಸಾಕಾಗೋಗಿದೆ, ತುಂಬ ಇಂಪಲ್ಸಿವ್ ಆಗಿ ಬಿಹೇವ್ ಮಾಡುವಂಥದ್ದು ಇರ್ಬೋದು. ನೆಗೆಟಿವ್ ಪ್ಯಾಟ್ರನ್ಸ್ ಅಂದರೆ ಆ್ಯಕ್ಚುಲಿ ಏನಂದರೆ ಪರ್ಸೆಪ್ಷನ್ನ ಚೇಂಜ್ ಮಾಡ್ಕೋಬೇಕು. ಈಗ ನೋಡ್ತಾ ಇರುವಂಥ ಒಂದು ವ್ಯೂ ಪಾಯಿಂಟಿಂದನೇ ಪ್ರತಿ ಸರಿ ನೋಡೋದನ್ನು ಬಿಟ್ಟು ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದ್ದೀರಾ, ಆ ಸ್ಟಕ್ಕಿಂದ ಹೊರಗಡೆ ಬಂದು ಬೇರೆ ಥರ ಒಂದು ಹ್ಯಾಂಗಲಲ್ಲಿ ಲೈಫನ್ನು ನೋಡುವಂಥದ್ದನ್ನು ಮಾಡಬೇಕಾಗತ್ತೆ. ಓಕೆ, ಆ್ಯಂಡ್ ಇಲ್ಲಿ ಕ್ಲಿಂಗಿಂಗ್ ಟು ದ ಫಾಸ್ಟ್ ಅಂದಾಗ ಅದನ್ನು ಕ್ಲಾರಿಫೈ ಮಾಡ್ತಾ ಇರೋದು ಬಂದು ಏಸ್ ಆಫ್ ಪೆಂಟಿಕಲ್ಸ್ ಅಂತ. ಎಲ್ಲ ಒಂದು ಕಡೆ ನೀವು ಏನೋ ಪ್ಲ್ಯಾನ್ ಮಾಡ್ತಾಯಿದ್ದೀರಾ, ತಲೆನಲ್ಲೇ ಇಟ್ಕೊಂಡಿದ್ದೀರಾ, ತಲೆಯಲ್ಲಿರೋದೇ ಯೋಚನೆ. ಅದು ನಾನು ಅದನ್ನೇ ಹೇಳಿದ್ದು, ತಲೆಯಲ್ಲಿದೆ ಆದರೆ ಅದು ಓಪನ್ ಅಪ್ ಆಗಿ ಹೇಳ್ಕೊತಾ ಇಲ್ಲ. ಎಲ್ಲೋ ಒಂದು ಕಡೆ ನೀವು ಓಪನ್ ಅಪ್ ಆಗಿ ಅದು ಏನು ಮ್ಯಾಟರ್ ಇದೆ, ರಿಯಲಾಗಿ ಏನು ನಡೀತಾ ಇದೆ ಅನ್ನೋದನ್ನು ಹೇಳ್ಕೋಬೇಕು. ಎಲ್ಲೋ ಒಂದು ಕಡೆ ಇದು ಮನಿ ಮ್ಯಾಟರ್ ಆಗಿರ್ಬೋದು, ಮೆಟೀರಿಯಲ್ಸ್ ಥಿಂಕಿಗೆ ಸಂಬಂಧಪಟ್ಟಿರುವಂಥ ವಿಷಯ ಕೂಡ ಆಗಿರಬಹುದು. ಓಕೆ, ಕೆಲಸದ ವಿಷಯ ಇರ್ಬೋದು, ಕರಿಯರ್ ವಿಷಯದಲ್ಲಿರ್ಬೋದು, ಏನೋ ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದು ಏನೋ ಒಂದು ನಡೆದಿರುತ್ತೆ ಅಂತ ಅಂದಾಗ ಸಮ್ವೇರ್ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ. ಓಕೆ, ಅದನ್ನು ನೀವು ಕ್ಲಿಯರಾಗಿ ಕಮ್ಯುನಿಕೇಟ್ ಮಾಡಿ, ಓಪನ್ ಅಪ್ ಆಗಿ ಹೇಳ್ಕೊಳ್ಳಿ. ಓಕೆ, ಹೇಳ್ಕೊಳ್ಳೋದ್ರಿಂದ ಇದಕ್ಕೊಂದು ಪರಿಹಾರ ಅನ್ನೋದು ಸಿಗ್ಬೋದು. ಏಂಜಲ್ಸ್ ಏನು ಗೈಡೆನ್ಸ್ ಕೊಡ್ತಾರೆ, ಯಾರು ವಿವರ್ಸ್, ಇವಾಗ ನನ್ನ ವಿವರ್ಸ್ ಯಾರಿದ್ದಾರೆ ಕಲೆಕ್ಟಿವ್ಸ್, ಅವರು ನೋಡ್ತಾ ಇರೋರಿಗೋಸ್ಕರ ಏಂಜಲ್ಸ್ ಕೊಡ್ತಾ ಇರೋವಂಥ ಮೆಸೇಜ್ ಇದಾಗಿರುತ್ತೆ. ಅವರು ಯಾವ ಥರ ಬಿಹೇವ್ ಮಾಡಬೇಕು ಅಥವಾ ನಡ್ಕೋಬೇಕು ಅನ್ನೋ ಒಂದು ವಿಷಯಕ್ಕೆ ಏಂಜಲ್ಸ್ ಏನು ಗೈಡ್ ಮಾಡ್ತಾನೆ ಅಂತ. ಪ್ಲೀಸ್ ಏಂಜಲ್ಸ್ ಆ್ಯಂಡ್ ಸಿಸ್ಟರ್ಸ್, ಸ್ಪಿರಿಟ್ಸ್, ಮದರ್ ಪ್ಲೀಸ್ ಗೈಡ್ ಮಾಡಿ. ಥ್ಯಾಂಕ್ ಯು. The situation will improve. Meditation brings answers. ಎಸ್, ನೀವೇನೋ ಒಂದು ಕ್ವಶನ್ ಕೇಳ್ತಾ ಇದ್ದೀರಾ, ಅದು ಏನು ಆ್ಯಕ್ಚುಲಿ ನೀವು ಸಿಚುವೇಶನ್ ಇದೆ ಈಗ ಅಟ್ ಪ್ರೆಸೆಂಟ್ ಕಂಡೀಷನ್ ಏನಿದೆ ಅದು ಬಂದು ಇಂಪ್ರೂವ್ ಆಗುವಂತಹ ಸಾಧ್ಯತೆ ಇದೆ, ತುಂಬ ಇಂಪ್ರೂವ್ ಆಗುವಂಥ ಸಾಧ್ಯತೆ ಇದೆ. ಮೆಡಿಟೇಷನಿಂದ ನಿಮ್ಮ ಮನಸ್ಸಿಗೆ ಒಂದು ಶಾಂತಿ ಅನ್ನೋದು ಸಿಗುತ್ತೆ. ಅದರಲ್ಲಿ ನೀವು ಕೇಳ್ತಾ ಇರುವಂಥ ಪ್ರಶ್ನೆಗಳಿಗೆ ಉತ್ತರ ಸಿಗುವಂಥದ್ದಾಗತ್ತೆ. ಏನೋ ಒಂದು ಕ್ವಶನನ್ನು ತಲೆಯಲ್ಲಿ ಇಟ್ಕೊಂಡು ಇದಾಗತ್ತಾ ಆಗಲ್ವಾ, ಏನಾಗುತ್ತೆ ಏನಾಗಲ್ಲ ಅಂತೇಳಿ ಸಮಥಿಂಗ್ ಏನಾದರೂ ನೀವು ಕ್ವಶನ್ ರೈಸ್ ಮಾಡಿದ್ದೆ ಆದರೆ ಏಂಜಲ್ಸ್ ಹೇಳ್ತಾ ಇದ್ದಾರೆ ಅಫ್ಕೋರ್ಸ್ ಆಗುತ್ತೆ, ಎಸ್ ಅಂತ ಹೇಳ್ತಿದ್ದಾರೆ. ಓಕೆನಾ ಫ್ರೆಂಡ್ಸ್, ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದ್ದು, ರೆಸೊನೇಟ್ ಆಗಿದ್ರೆ ಪ್ಲೀಸ್ ಕಾಮೆಂಟಲ್ಲಿ ಕ್ಲೈಮ್ ಮಾಡಿ, ಆಯಿತಾ? ಪಾಸಿಟಿವ್ ಎನರ್ಜಿನ ಕ್ಲೈಮ್ ಮಾಡಿ. ಆ್ಯಂಡ್ ಎಷ್ಟು ನಿಮಗೆ ಅದು ರೆಸೊನೇಟ್ ಆಗುತ್ತೋ ಅಷ್ಟನ್ನು ನೀವು ತೊಗೊಳ್ಳಿ. ರೆಸೊನೇಟ್ ಆಗದೆ ಇರೋದನ್ನು ಬೇರೆಯವ್ರಿಗಾಗಿರೋದಕ್ಕೆ ಪ್ಲೀಸ್ ಅದನ್ನು ಬಿಟ್ಬಿಡಿ. ಎಲ್ಲನೂ ನಿಮಗೆ ಅಂತ ನೀವೇ ಅಂದ್ಕೋಬೇಡಿ, ಆಯಿತಾ? ನಿಮಗೆ ಆಗಿರೋವಂಥದ್ದು ಬೇಕು ಅಂದರೆ ಪರ್ಸ್ನಲ್ಲಾಗಿ ರೀಡಿಂಗ್ ತೊಗೋಬೇಕಾಗತ್ತೆ, ಅದು ಪೇಯ್ಡ್ ಆಗಿರುತ್ತೆ. ಓಕೆ, ಆ ಥರ ಪೇಯ್ಡ್ ರೀಡಿಂಗ್ ತೊಗೋತೀನಿ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇದೆ, ಅದಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ. ಅದು ಪೇಯ್ಡ್ ರೀಡಿಂಗ್ ಆಗಿರುತ್ತೆ. ಸೊ ಅದು 100/100 ನಿಮಗೆ ಮ್ಯಾಚ್ ಆಗಿರುವಂಥದ್ದಾಗಿರುತ್ತೆ. ಓಕೆನಾ? ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಲವ್ ಯು, ಸಿ ಯು ಸೂನ್.